ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸೆಕೆಂಡ್ PUCಯ ಹಿಸ್ಟ್ರಿಗೆ ಸಂಬಂಧಪಟ್ಟಾಗೆ, ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಿಡಿಯೋನ 2026-27ರ ವಾರ್ಷಿಕ ಪರೀಕ್ಷೆಯನ್ನು ತೆಗೆದುಕೊಂಡಿರುವಂತಹ ಮಕ್ಕಳಿಗೆ ಅಂತ ಹೇಳಿದರೆ, ಈ ವರ್ಷ ಯಾರ್ಯಾರು ಆ್ಯನ್ಯುವಲ್ ಎಕ್ಸಾಮ್ನ ಬರಿತಾ ಇದ್ದೀರಿ ಹಿಸ್ಟ್ರಿ ಸಂಬಂಧಪಟ್ಟಾಗೆ ಅವರಿಗೆ ಹೆಲ್ಪ್ಫುಲ್ ಆಗಿರುವಂತಹ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಓಕೆನಾ? ಈ ಹಿಂದಿನ ವಿಡಿಯೋದಲ್ಲಿ ಈ ವರ್ಷ 2026-27ನೇ ಸಾಲಿನಲ್ಲಿ ರೆಗ್ಯುಲರ್ ಆಗಿ ಹೋಗುವಂತಹ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಕರೆಸ್ಪಾಂಡೆಂಟಲ್ಲಿ ಎಕ್ಸಾಮನ್ನು ಕಟ್ಟಿರ್ತಿರಲ್ಲ ಡೈರೆಕ್ಟಾಗಿ ನೀವುಗಳಾಗಿರಬಹುದು, ಯಾವ ಅಧ್ಯಾಯಗಳನ್ನು ಓದ್ಕೊಳ್ಬೇಕು ಹಿಸ್ಟ್ರಿಯಲ್ಲಿ, ಯಾವ್ಯಾವ ಪಾಠಗಳನ್ನ ಓದ್ಕೊಳ್ಬೇಕು ಅಂತ ಆಲ್ರೆಡಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನೀವು ಟೋಟಲ್ ಆಗಿ ಓದ್ಕೊಳ್ಬೇಕಾಗಿರುವಂತಹ 8 ಅಧ್ಯಾಯಗಳು, ಭೂಪಟ ಅಧ್ಯಾಯನೂ ಸೇರಿ 8 ಅಧ್ಯಾಯಗಳು ಯಾವುದು ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋನ ಒಂದು ಸಲ ನೋಡ್ಕೊಂಡು ಬನ್ನಿ. ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2026-27ನೇ ಸಾಲಿಗೆ ಇದು ಮೊದಲನೇ ವಿಡಿಯೋ ಅಂತ ಹೇಳಿದ್ರೆ, ನಿಮಗೆ ಟೋಟಲ್ ಆಗಿ ಹಿಸ್ಟ್ರಿಯಲ್ಲಿ ಬರುವಂತಹ ಎಲ್ಲ ಅಧ್ಯಾಯದ ಅರ್ಥ ಆಗ್ತಿದೆಯಾ? ಎಲ್ಲ ಅಧ್ಯಾಯಗಳಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಇವಾಗ ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಮ ಹಿಸ್ಟ್ರಿಯಲ್ಲಿ ಬರೋದು ಮೇಯ್ನ್ ಆಗಿ 1 ಅಂಕದ ಪ್ರಶ್ನೆಗಳು, ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ 1 ಅಂಕ. ಅದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ 5 ಹಾಗೂ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇತಿಹಾಸ ಓದೋದಕ್ಕೆ ಕಷ್ಟ ಅಂದ್ಕೊಂಡಿರುವಂತಹ ಮಕ್ಕಳಿಗೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, 5 ಅಂಕಕ್ಕೆ ಕೇಳುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅಥವಾ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹತ್ರ ನೀವು 2023ರಿಂದ ನೋಡ್ಕೊಳ್ಬೇಕಾಗತ್ತೆ ಪ್ರಶ್ನೆ ಪತ್ರಿಕೆಯನ್ನು. ಒಂದೊಂದು ವರ್ಷ ಮುಂದೆ ಹೋದಾಗಲೂ ನಾವು ಒಂದೊಂದು ಟಾಪಿಕ್ ಹಿಂದೆ ಹೋಗ್ತೀನಿ. ಯಾಕಂತ ಹೇಳಿದ್ರೆ 2022ರಿಂದ ಹೇಳ್ತಾ ಇದ್ದೆ. ಈ ವರ್ಷದವರಿಗೆ 2023, 24, 25, 26 4 ವರ್ಷಗಳ ಪ್ರಶ್ನೆ ಪತ್ರಿಕೆ ಸಾಕಾಗುತ್ತೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಬ್ಲೂ ಪ್ರಿಂಟನ್ನ ಅನಲೈಸ್ ಮಾಡಿ ಕೊಡೋದ್ರ ಬಗ್ಗೆ ಆಗಿರಬಹುದು, ಕೊಟ್ಟಿರುವಂಥ ಪ್ರಶ್ನೆಗಳು 100% ಎಕ್ಸಾಮಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಆಗಿರಬಹುದು, ಸಾಕಷ್ಟು ವಿಡಿಯೋಸ್ಗಳು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ನೀವು ಕೂಡ ವಾಚ್ ಮಾಡಿರಬಹುದು. ಹಾಗಾಗಿ ಸೆಕೆಂಡ್ PUCಯಲ್ಲಿ ಈ ವರ್ಷ 2026-27 ಯಾಕೆ ಪದೇ ವರ್ಷನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓಲ್ಡ್ ವೀಡಿಯೋಸ್ಗಳನ್ನ ವಾಚ್ ಮಾಡ್ಕೊಂಡು ಬರಬೇಡಿ, ಅಪ್ಡೇಟೆಡ್ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ನಿಮ್ಮ ಜೊತೆ ಯಾರು ಓದ್ತಾ ಇದ್ದಾರೆ ಅಥವಾ ಯಾರಾದರೂ ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿದರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಪ್ರಿಪೇರ್ ಆಗಲಿ. ಓಕೆನಾ? ಇವಾಗ ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬಹುದು. ಒಂದು ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇರೋದ್ರಿಂದ ನಾನು ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ಪಾಠದ ಬಹುಮುಖ್ಯ ಪ್ರಶ್ನೆಗಳನ್ನು ಕೊಡ್ತಾ ಹೋದಾಗಲೂ ಕೂಡ ನೀವೊಂದು ನೋಟ್ಬುಕ್ಕಲ್ಲಿ ಅದು ಬರೆದಿಟ್ಕೊಂಡು ನೋಡಿಕೊಂಡು ಓದ್ಕೊಂಡು ಹೋದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು ಇದು. ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ವಿಡಿಯೋ ಅನ್ನೋದು ಇದು ಪರ್ಮನೆಂಟ್ ಅಲ್ಲ. ನೀವು ಯೂಟ್ಯೂಬಲ್ಲಿ ಏನು ನೋಡ್ಕೊಂಡು ಓದ್ಕೊಂಡು ಹೋಗ್ತೀರಿ, ಇದು ಪರ್ಮನೆಂಟ್ ಆಗಿರಲ್ಲ. ಆದರೆ ಕಲ್ತಿರುವಂಥ ಟಾಪಿಕ್ಕು 100% ಗ್ಯಾರಂಟಿ ಆಗಿರುತ್ತೆ, 100% ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಮ್ಟೈಮ್ ನಿಮಗೆ ವಿಡಿಯೋ ಸಿಗದೇ ಇರ್ಬೋದು. ಹಾಗಾಗಿ ವಿಡಿಯೋ ಯಾವಾಗ ವಾಚ್ ಮಾಡ್ತಿರಲ್ಲ ಆವಾಗ ಆ ವಿಡಿಯೋದಲ್ಲಿರುವಂಥ ಇನ್ಫಾರ್ಮೇಷನ್ಗಳನ್ನು ನೀವು ಒಂದು ಕಡೆ ಬರೆದು ಸ್ಟೋರ್ ಮಾಡಿಟ್ಕೊಳ್ಳಿ. ಹಾಗಾದರೆ ಅಧ್ಯಾಯ 1 ಇತಿಹಾಸ, ಅಧ್ಯಾಯ 1 ಪೀಠಿಕೆ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಓಕೆನಾ? ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಇಲ್ಲಿ ನಾನು ಮೇಯ್ನ್ ಆಗಿ ಫಸ್ಟ್ ಹೇಳ್ತಾ ಇರುವಂಥದ್ದು ಪ್ರತಿಪಾದನೆ, ಕಾರಣ. ಈ ಟಾಪಿಕ್ನ ರೈಸ್ ಮಾಡ್ತಾರೆ. ಇಲ್ಲೇನು ಮಾಡಿದ್ದಾರೆ, ಪ್ರತಿಪಾದನೆ ಅಂತ ಕೊಟ್ಟು ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕರೆಕ್ಟ್, ಇದು ಸರಿಯಾದ ಉತ್ತರ. ಎಸ್, ಹೌದಾ? ಕಾರಣ, ರೀಸನ್ ಕೊಟ್ಟಿದ್ದಾರೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆದರು. ಇದೂ ಕೂಡ ಕರೆಕ್ಟ್ ಆಗಿದೆ. ಪ್ರತಿಪಾದನೆಯೂ ಕರೆಕ್ಟ್ ಆಗಿದೆ. ಅದಕ್ಕೆ ಕೊಟ್ಟಿರುವ ಕಾರಣನೂ ಸರಿಯಾಗಿದೆ. ಆದರೆ ಒಂದಕ್ಕೊಂದು ಸಂಬಂಧ ಇದೆಯಾ? ಇಂಡಿಯಾ ಎಂಬ ಪದವನ್ನು ನಾವು ಗ್ರೀಕ್ ಪದದಿಂದ ಪಡ್ಕೊಂಡಿದ್ದು ಇಂಡೋಸಿಂದ, ಓಕೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಹೇಳ್ಕೊಂಡು ಕರೆದ್ರು, ಇದು ಕೂಡ ಓಕೆ. ಆದರೆ ಎರಡಕ್ಕೂ ಸಂಬಂಧ ಇದೆಯಾ ಮಕ್ಕಳೇ? ಸಂಬಂಧ ಇಲ್ಲ. ಹಾಗಾಗಿ ಸರಿಯಾಗಿದೆ, ಆರ್ ತಪ್ಪಾಗಿದೆ. ನೋ, ಎರಡೂ ಸರಿಯಾಗಿದೆ.
ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ, ಇಲ್ಲ ಎರಡೂ ಸರಿಯಾಗಿದೆ. ಹಾಗಾಗಿ ಎ ಬಿ ಸಿ ಆಪ್ಷನ್ನೇ ಆಗಲ್ಲ. ಕಾರಣ ಸಿ ಆಪ್ಷನ್ನು ಎ ಮತ್ತು ಆರ್ಗಳೆರಡು ಸರಿಯಾಗಿದೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಆಗಿದೆ ಕೊಟ್ಟಿದ್ದಾರೆ. ಇಲ್ಲ, ಇದು ಒಂದಕ್ಕೊಂದು ಸಂಬಂಧ ಇಲ್ಲ, ಸರಿಯಾದ ವಿವರಣೆ ಅಲ್ವೇ ಅಲ್ಲ. ಎರಡು ಸರಿ ಇರೋದಂತೂ ಪಕ್ಕ. ಹಾಗಾಗಿ ಎ ಮತ್ತು ಆರ್ಗಳೆರಡು ಸರಿಯಾಗಿದೆ 100%, ಹಾಗೂ ಆರ್ ಏನ ಸರಿಯಾದ ವಿವರಣೆ ಅಲ್ಲ ಅನ್ನೋದೇ ಸರಿಯಾದ ಉತ್ತರ. ಹಾಗಾಗಿ ಡಿ ಸರಿಯಾದಂತಹ ಉತ್ತರ. ಓಕೆನಾ. ಎರಡನೇ ಪ್ರಶ್ನೆ, ಪ್ರಾಚೀನ ಭಾರತ ರೋಮ್ಗಳ ಸಂಬಂಧದ ಕುರಿತು ತಿಳಿಸುವ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ನ್ಯಾಚುರಲ್ ಹಿಸ್ಟೋರಿಯಾ, ಪ್ಲಿನಿ ಬರೆದಿರುವಂತಹ ನ್ಯಾಚುರಲ್ ಹಿಸ್ಟೋರಿಯಾ ಗ್ರಂಥ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಕಾರವೇಲ, ಹರಿಸೇನ, ರವಿಕೀರ್ತಿ, ಕಾಕುತ್ಸವರ್ಮ ಯಾರು ಬೇಕಾರಾಗಿರಬಹುದು, ಅವರು ಬರೆದಿರುವಂತಹ ಕೃತಿಗಳು ಅಥವಾ ಅವರು ಏನು ರಚನೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಬೇಕು. ಮಕ್ಕಳೇ, ನಿಮಗೆ ನೆನಪಿರಲಿ, ಒಂದು ಕಡೆ ನೋಟ್ ಡೌನ್ ಮಾಡಿಡೋದಾರೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಗೊತ್ತಿರಬೇಕಾಗಿರೋದು, ಕೌಟಿಲ್ಯ ಬರೆದಿದ್ದು ಅರ್ಥಶಾಸ್ತ್ರ, ಹರಿಸೇನ ಬರೆದಿರೋದು ಅಲಹಾಬಾದ್ ಸ್ತಂಭ ಶಾಸನ, ರವಿಕೀರ್ತಿ ಬರೆದಿರೋದು ಐಹೊಳೆ ಶಾಸನ. ಇಲ್ಲಿದೆಯಲ್ಲ ರವಿಕೀರ್ತಿ ಬರೆದಿರೋದು ಐಹೊಳೆ ಶಾಸನ. ಅಲ್ಲಿಗಿದು ಗೊತ್ತಾಗೋಯ್ತು, ಇದೇ ಸರಿಯಾದ ಜೋಡಿ. ರವಿಕೀರ್ತಿ ಐಹೊಳೆ ಶಾಸನ. ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. ಮೆಗಸ್ತಾನಿಸ್ ಇಂಡಿಕಾ ಕೃತಿಯನ್ನು ಬರೆದಿದ್ದು. ಕಾಳಿದಾಸ ಭಾರತದ ಶೇಕ್ಸ್ಪಿಯರ್ ಅಂತ ಹೇಳ್ಕೊಂಡು ಹೆಸರಾಗಿದ್ದಾರೆ. ಟಾಲೆಮಿ ಬರೆದಿರೋದು ಜಿಯಾಗ್ರಫಿ. ಬಾಣಭಟ್ಟ ಬರೆದಿರೋದು ಹರ್ಷಚರಿತೆ. ಜಹಾಂಗೀರ್ ಬರೆದಿರೋದು ಜಹಾಂಗೀರ್ ನಾಮ. ಹುಯೆನ್ಸ್ತಾಂಗ್ ಯಾರು ಅಂತ ಹೇಳಿದ್ರೆ ಚೀನಿ ಯಾತ್ರಿಕ ಹುಯೆನ್ಸ್ತಾಂಗ್, ಹೌದಲ್ವಾ. ಸೊ ಈ ರೀತಿಯಾಗಿ ನಿಮಗೆ ಆ ಕಡೆ ಈ ಕಡೆ ಮಾಡಿಕೊಂಡು ಟಾಪಿಕ್ ಕೇಳ್ತಾರೆ, ಹಾಗಾಗಿ ನೆನಪಾಯಿತು ಹೇಳಿದೆ. ಸೊ ರವಿಕೀರ್ತಿ ಐಹೊಳೆ ಶಾಸನ. ನೆಕ್ಸ್ಟು ಇಲ್ಲಿ ಮೂರು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಾಯ್ತಲ್ಲ. ಬಿಟ್ಟ ಸ್ಥಳ ಪ್ರಶ್ನೆಗಳು ಏನಿದೆ ನೋಡಿ. ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರೆಂದು ಉಲ್ಲೇಖಿಸಲಾಗಿದೆ ಅಂತ ಇದೆ. ಕರ್ನಾಟಕದ ಜನರನ್ನು ನೀವು ಕರ್ನಾಟಕದ ವಿವರಣೆ, ಕರ್ನಾಟಕದ ಮೇರೆ ಏನು ಓದ್ತೀರಿ ಅಲ್ಲಿರುತ್ತಿದ್ದು, ಕರ್ನಾಟಕದ ಜನರನ್ನು ಶಿಲಪ್ಪಾದಿಗಾರಂ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ ಅಂತ ಬರಿಬೇಕು. ಮಧ್ಯಕಾಲೀನ ಭಾರತದ ಪ್ರಮುಖ ಭಾಷೆ ಯಾವುದು ಅಂತ ಹೇಳಿದ್ರೆ ಪರ್ಷಿಯನ್. ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಅಶ್ವಘೋಷ, ಅಥವಾ ಅಶ್ವಘೋಷ ಬರೆದಿದ್ದು ಏನು ಬುದ್ಧ ಚರಿತ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಕಾರವೇಲ ಅಂತ ಕೊಟ್ಟಿದ್ದಾರೆ, ಕಾರವೇಲ ಹತಿಗುಂಪ ಗುಹಾಶಾಸನ. ಅಶ್ವಘೋಷ ಕೊಟ್ಟಿದ್ದಾರೆ, ಅಶ್ವಘೋಷ ಬುದ್ಧ ಚರಿತ ಈ ಕಡೆ ಇದೆ. ಚಾಂದ್ ಬರ್ದಾಯಿ ಕೊಟ್ಟಿದ್ದಾರೆ. ಸೊ ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾರ್ಯಾರು ಏನೇನು ಬರೆದಿದ್ದಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಇಲ್ಲಿ ಚಾಂದ್ ಬರ್ದಾಯಿ ಪೃಥ್ವಿರಾಜ ರಾಸೋ. ಕಾಕುತ್ಸವರ್ಮ ಅಂತ ಕೊಟ್ಟಿದ್ದಾರೆ. ಕಾಕುತ್ಸವರ್ಮ ಈಗ ಆಲ್ರೆಡಿ ಹೇಳಿದ್ನಲ್ಲ ಹಲ್ಮಿಡಿ ಶಾಸನ. ಅದಾದ ನಂತರ ಪ್ಲಿನಿ ನ್ಯಾಚುರಲ್ ಹಿಸ್ಟೋರಿಯಾ. ನೆಕ್ಸ್ಟು ಸೆಟ್ 2 ಕೊಟ್ಟಿದ್ದಾರೆ ನೋಡಿ, ಅಂದರೆ ಹೊಂದಿಸಿ ಬರೆಯಿರಿ. ಮೊದಲನೇ ಅಧ್ಯಾಯದಲ್ಲಿ ಈ ಟಾಪಿಕ್ ಎಲ್ಲ ಹೊಂದಿಸಿ ಬರೆಯಿರಿ ಇದರಲ್ಲಿ ರೈಸ್ ಆಗತ್ತೆ ಪ್ರಶ್ನೆಗಳು ಅಂತ. ಟಾಲಮಿ ಕೊಟ್ಟಿದ್ದಾರೆ ಜಿಯಾಗ್ರಫಿ. ಕಲ್ಹಣ ಕೊಟ್ಟಿದ್ದಾರೆ ರಾಜತರಂಗಿಣಿ. ಪತಂಜಲಿ ಕೊಟ್ಟಿದ್ದಾರೆ ಅಷ್ಟಾಂಗ ಯೋಗ. ಫಿರ್ದೋಷಿ ಕೊಟ್ಟಿದ್ದಾರೆ ಶಹನಾಮ. ಪಾಣಿನಿ ಕೊಟ್ಟಿದ್ದಾರೆ ಮಹಾಭಾಷ್ಯ ಕೃತಿ. ಇದು ಶಹನಾಮ ಮಹಾಭಾಷ್ಯ ಇವೆಲ್ಲ ಕೃತಿಗಳು. ಓಕೆನಾ. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ 1 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಕರೆಕ್ಟಾಗಿ ಬರೆದಿಟ್ಕೊಳ್ಳಿ. ವೆರಿ 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 ಇಂಪಾರ್ಟೆಂಟ್. ಭಾರತದ ಯಾವ ಭಾಗವನ್ನು ಆರ್ಯವರ್ತ ಅಥವಾ ಆರ್ಯರ ನಾಡು ಎಂದು ಕರೆಯಲಾಗಿದೆ? ಉತ್ತರ ಭಾಗವನ್ನು. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದದಿಂದ ಬಂದಿದೆ? ಇಂಡೋಸ್ ಎಂಬ ಪದದಿಂದ ಬಂದಿದೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಕರೆಯುತ್ತಿದ್ದರು. ಯಾವ ತಾಮ್ರಪಟ ಶಾಸನದಲ್ಲಿ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ ಅಂತ ಹೇಳಿದರೆ ವೆಲ್ವಿಕುಡಿ ತಾಮ್ರಪಟ ಶಾಸನ. ವೆಲ್ವಿಕುಡಿ ತಾಮ್ರಪಟ ಶಾಸನ ಟೆಕ್ಸ್ಟ್ ಬುಕ್ ಓದಬೇಕು, ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಜಿಯಾಗ್ರಫಿ ಕೃತಿಯನ್ನು ಬರೆದವರು ಯಾರು? ಟಾಲೆಮಿ. ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ ಹೇಳಿದರೆ ಕವಿರಾಜ ಮಾರ್ಗ. ನೆಕ್ಸ್ಟು ಉತ್ಖನನ ಎಂದರೇನು? ಬರ್ಕೊಳ್ಳಿ. ಉತ್ಖನನ ಅಂತ ಹೇಳಿದರೆ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ. ಹತಿಗುಂಪ ಗುಹಾಶಾಸನವನ್ನು ಹೊರಡಿಸಿದವರು ಯಾರು? ಕಾರವೇಲ ದೊರೆ. ಅಲಹಾಬಾದ್ ಸ್ತಂಭ ಶಾಸನ ರಚನೆ ಮಾಡಿದವರು ಯಾರು? ಹರಿಸೇನ. ಐಹೊಳೆ ಶಾಸನವನ್ನು ರಚನೆ ಮಾಡಿದವರು ಯಾರು? ರವಿಕೀರ್ತಿ. ಹಲ್ಮಿಡಿ ಶಾಸನವನ್ನು ಹೊರಡಿಸಿದವರು ಯಾರು? ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. ದೇಶೀಯ ಸಾಹಿತ್ಯಕ ಆಧಾರಗಳು ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ, ಬರ್ಕೊಳ್ಳಿ. ದೇಶೀಯ ಲೇಖಕರು, ಬರಹಗಾರರು,
ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ನಾವು ದೇಶೀಯ ಲೇಖಕರಾಗಿರಬಹುದು ಅಥವಾ ಬರಹಗಾರರಾಗಿರಬಹುದು ಬರೆದಂತಹ ಬರವಣಿಗೆ ಅಥವಾ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಹರ್ಷಚರಿತ ರಚಿಸಿದವರು ಯಾರು? ಬಾಣಭಟ್ಟ. ರಾಜತರಂಗಿಣಿಯ ಕರ್ತೃ ಯಾರು? ಕಲ್ಹಣ. ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ. ಟಾಲಮಿಯ ಪ್ರಸಿದ್ಧ ಕೃತಿ ಯಾವುದು? ಜಿಯೋಗ್ರಫಿ. ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ನ್ಯಾಚುರಲ್ ಹಿಸ್ಟೋರಿಯಾ. ಅದೇ ರೀತಿಯಾಗಿ ಫಿರ್ದೋಷಿಯ ಪ್ರಸಿದ್ಧ ಕೃತಿ ಯಾವುದು? ಶಹನಾಮ. ಪಾಣಿನಿಯ ಕೃತಿ ಮಹಾಭಾಷ್ಯ. ಅನಾಮಿಕ ಗ್ರೀಕ್ ಲೇಖಕನ ಗ್ರಂಥವನ್ನು ಹೆಸರಿಸಿ. ದಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ. ದಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಕೇಳುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಅದರ ಲಿಸ್ಟ್ ಇಲ್ಲಿದೆ. ನಾನು 2 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಸಪ್ರೇಟ್ ವಿಡಿಯೋದಲ್ಲೇ ಹೇಳ್ತೀನಿ, ಯಾಕಂದರೆ ಲೆಂತಿ ಆಗತ್ತೆ ಇದಕ್ಕೆ ಉತ್ತರವನ್ನು ಹೇಳ್ತಾ. ಇವಾಗ ಫಸ್ಟು ನಮ್ಮ ಟಾರ್ಗೆಟ್ಟು ಪ್ರತಿ ಅಧ್ಯಾಯದ ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. ಅದಾದ ನಂತರ 2 ಅಂಕ. ಸೊ ಇಲ್ಲಿ 5 ಅಂಕಕ್ಕೆ ಕೇಳುವಂಥ ಈ ಅಧ್ಯಾಯದಲ್ಲಿ 10 ಅಂಕದ ಯಾವುದೇ ಪ್ರಶ್ನೆಯನ್ನು ಕೇಳೋದಿಲ್ಲ. 5 ಅಂಕದ ಪ್ರಶ್ನೆಗಳು ಮಾತ್ರ ಬರುತ್ತೆ. ಅದರಲ್ಲಿ ಇಲ್ಲಿರುವಂತಹ 3 ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣ ವಿವರಿಸಿ, ಭಾರತದ ಇತಿಹಾಸ ರಚನೆಗೆ ಸಹಾಯಕವಾಗಿರುವ ಸಾಹಿತ್ಯ ಆಧಾರಗಳನ್ನು ಕುರಿತು ಬರೆಯಿರಿ, ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ. ಸೊ ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಕೇಳಲ್ಪಡುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು. 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಟೆನ್ಷನ್ ಇರಲೇಬೇಕು ಖಂಡಿತ, ಯಾಕಂದರೆ 2 ಅಂಕ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಇತಿಹಾಸ ವಿಷಯದಲ್ಲಿ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಪ್ರತಿ ಚಾಪ್ಟರಲ್ಲೂ 2 ಅಂಕದ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ ಅನ್ನೋದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 1 ವರ್ಷ ಟೈಮ್ ಇದೆ, ಸಾಕಷ್ಟು ಸಮಯಾವಕಾಶ ಇದೆ. ಹಿಸ್ಟ್ರಿಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓದಿದರೆ ಮಾತ್ರ ಹಿಸ್ಟ್ರಿ ಈಸಿ, ಓದಲಿಲ್ಲ ಅಂದರೆ ಈಸಿ ಇರೋದೇ ಇಲ್ಲ. ಹೆವಿ ವರ್ಕ್ ಮಾಡಬೇಕಾಗತ್ತೆ. ಎಕ್ಸಾಮ್ ಇನ್ನು 1 ವರ್ಷ ಬಿಟ್ಟು ಎಕ್ಸಾಮಿಗೆ 15 ದಿನ ಇರ್ತಾವೆ, 1 ತಿಂಗಳಿದ್ರೆ ಓದ್ಕೊಂಡು ಹೋದರೆ ನಡೆಯಲ್ಲ. ಹಿಸ್ಟ್ರಿ ಟಫ್ ಆಗುತ್ತೆ. ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೀವು ನನ್ನ ಚಾನಲ್ನ ಫಾಲೋ ಮಾಡಿದ್ದೆ ಆದರೆ ಹಿಸ್ಟ್ರಿಯಲ್ಲಿ 80ಕ್ಕೆ 80 ಕರೆಸ್ಪಾಂಡೆಂಟ್ ಸ್ಟೂಡೆಂಟ್ಸು 100ಗೆ 100 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಕೊಡುವಂತಹ ಟಾಪಿಕ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಲ ನಿಮಗೆ ಟಾಪಿಕ್ ಕೊಟ್ಟ ನಂತರ ಅಲ್ಲಿರುವಂಥ ಟಾಪಿಕ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಆಲ್ರೆಡಿ ಲಾಂಗ್ ಆನ್ಸರ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ 2nd PUC ಹಿಸ್ಟ್ರಿ ಅಂತ ಹೇಳಿದ್ರೆ ಬುದ್ಧನ ಜೀವನ ಸಾಧನೆ ಆಗಿರ್ಬೋದು, ಅಶೋಕನ ಜೀವನ ಸಾಧನೆ ಆಗಿರಬಹುದು, ಅಕ್ಬರ್ ಬಗ್ಗೆ ಆಗಿರ್ಬೋದು, ಶಿವಾಜಿ ಬಗ್ಗೆ ಆಗಿರಬಹುದು, ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಗುಪ್ತರ ಯುಗ ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಆಗಿರ್ಬೋದು, ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಆಗಿರಬಹುದು, ಅಥವಾ ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ ಆಗಿರಬಹುದು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಆಗಿರಬಹುದು. ಹಲವಾರು ಟಾಪಿಕ್ಗಳು ಎಕ್ಸಾಕ್ಟ್ ಫಿಕ್ಸ್ ಕ್ವಶನ್ಸ್ಗಳಂತ ಕೂಡ ಇರುತ್ತೆ. ಹಾಗಾಗಿ ಆ ಟಾಪಿಕ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದು ನಿಮಗೆ ಗೊತ್ತಾಗಬೇಕು, ಟಾಪಿಕ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಚಾನಲ್ನ ಫಾಲೋ ಮಾಡ್ತಾನೆ ಇರಬೇಕು. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೆರಿ ಸೂನ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನನ್ನ ಇನ್ನೊಂದು ಚಾನಲ್ ಓಪನ್ ಆಗಿದೆ, ಈಸಿ ಎಕನಾಮಿಕ್ಸ್ ಬೈ ಪಲ್ಲವಿ ಹೇಳಿ. ಸೊ PUC ಈಸಿ ಎಕನಾಮಿಕ್ಸ್ ಬೈ ಪಲ್ಲವಿ ಹೇಳಿ. ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಕನಾಮಿಕ್ಸು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿಬಿಡುತ್ತೆ. ಪ್ರಾಬ್ಲಮ್ಮು ಇರುತ್ತೆ, ಥಿಯರಿನೂ ಇರುತ್ತೆ. ಹಾಗಾಗಿ ನೀವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ಎಕನಾಮಿಕ್ಸ್ ಆಲ್ಮೋಸ್ಟ್ ನಾನು ಕೊಟ್ಟಿರುವಂಥ ಎಲ್ಲ ಟಾಪಿಕ್ಗಳನ್ನು ಕೂಡ ನೀವು ಚೆನ್ನಾಗಿ ಅದಕ್ಕೆ ಒಂದು ರಿಯಾಕ್ಷನ್ನ ಕೊಟ್ಟಿದ್ದೀರಿ, ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಿ, ಚೆನ್ನಾಗಿ ಒಳ್ಳೆ ವ್ಯೂಸ್ ಕೊಡ್ತಾ ಇದ್ದೀರಿ, ಕಮೆಂಟ್ ಕೊಡ್ತಾ ಇದ್ದೀರಿ. ಒಳ್ಳೆ ಸ್ಕೋರ್ ಮಾಡಿರೋರು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಿ, ಕಲ್ತಿದ್ದೀವಿ ನಾವು ಇದರಿಂದ ಒಳ್ಳೆ ಸ್ಕೋರ್ ಮಾಡಿದ್ದೀವಿ ಹೇಳಿ. ಹಾಗಾಗಿ ಸೊ ಇದು 13 ವರ್ಷ, ಇದು 14ನೇ ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 6 ವರ್ಷ ಆಯಿತು. ಹಾಗಾಗಿ ಈ 6 ವರ್ಷದ ಇದರಲ್ಲಿ ನನಗೆ ಯೋಚನೆ ಬಂದಿದ್ದೇನು ಅಂತ ಹೇಳಿದ್ರೆ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟನ್ನು ನಿಮಗೆ ಸಪ್ರೇಟ್ ಆಗಿ ಕೊಡಬೇಕು, ಎಕನಾಮಿಕ್ಸನ್ನು ನಿಮಗೆ ತರೋ ಸ್ಟಡಿ ಮಾಡಿಸ್ಬೇಕು ಅನ್ನೋದು ಒಂದು ನನ್ನ ತಲೆಯಲ್ಲಿ ಫೀಲಿಂಗ್ ಬಂತು. ಹಾಗಾಗಿ ನಾನು ಸಪ್ರೇಟಾಗಿ ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀನಿ, ಎಕನಾಮಿಕ್ಸ್ ಚಾನಲ್ಲು. ಅದರಲ್ಲಿ ಎಕನಾಮಿಕ್ಸ್ ರಿಲೇಟೆಡ್ ಬಿಟ್ಟು ಬೇರೆ ಏನೂ ಕೂಡ ಬೇರೆ ಯಾವ ಸಬ್ಜೆಕ್ಟು ಅಪ್ಲೋಡ್ ಆಗಲ್ಲ. ಹಾಗಾಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿವರೆಗೂ ಕೂಡ 14 ಮಿನಿಟ್ಸು 29 ಸೆಕೆಂಡ್ಸ್ವರೆಗೂ ಕೂಡ ಯಾರು ವಾಚ್ ಮಾಡಿದ್ದೀರಲ್ಲ ಮಕ್ಕಳೇ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮಕ್ಕಳೇ, ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಗುಡ್ ಇನ್ಫಾರ್ಮೇಷನ್ನು ಖಂಡಿತವಾಗ್ಲೂ ಪಲ್ಲವಿ ಟ್ಯುಟೋರಿಯಲಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಯಾವ ರೀತಿಯಾಗಿ ಓದ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ? 5 ರಿಂದ 6 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ಸ್ಟಡಿ ಮಾಡಿಸ್ತೀನಿ. ನಿಮಗೆ ಏನು ಬಂದಿದೆ ಹಿಂದಿನ ವರ್ಷಗಳಲ್ಲಿ ಅನ್ನೋದು ಕೂಡ
ಕೂಡ ಎವ್ರಿ ಕ್ವಶನ್ ಪೇಪರಲ್ಲೂ ಕೂಡ ಏನೇನು ಪ್ರಶ್ನೆಗಳಿದೆ, ಏನು ಚೇಂಜಸ್ ಆಗಿದೆ, ಯಾವ ರೀತಿ ಹೋಗಿದೆ ಅನ್ನೋದ್ರ ಬಗ್ಗೆ ಕ್ಲೂ ಕೂಡ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.